ಇನ್ನು ನೆಕ್ಸ್ಟ್ ಮೀನರಾಶಿಗೆ ಬರೋದಾದ್ರೆ ಹೇಗಿದೆ ಮೀನರಾಶಿಯವರಿಗೆ? ಮೀನರಾಶಿಯವರಿಗೆ ಜಾಕ್ಪಾಟ್. ನಾನು ಇದಕ್ಕೆ ಹೇಗೆ ಹೇಳಿದೆ, ಸಿಂಹರಾಶಿಯವರಿಗೆ ಅದಕ್ಕಿಂತ ದೊಡ್ಡ ಮಟ್ಟದ ಒಂದು ಗ್ರೋತ್ ಅಂತ ಹೇಳ್ಬೋದು. ಮೀನರಾಶಿ ಅಥವಾ ಮೀನ ಲಗ್ನದವರಿಗೆ ಒಂದು ಬಯಸಿದ್ದೆಲ್ಲ ದೊರೆಯುವಂಥದ್ದು. ಮೀನರಾಶಿಯಲ್ಲಿ ಹುಟ್ಟಿ ನೀವೇನಾದರೂ ರಾಜಕಾರಣಿಗಳಿದ್ರೆ ಪೊಸಿಷನ್ ಸಿಗುತ್ತೆ ನೋಡಿ, ನಿಮಗೆ ಬೇಕಾದಂಥ ಪೊಸಿಷನ್ ಸಿಗೋದಕ್ಕೆ ಅವಕಾಶ ಇರುತ್ತೆ. ಈ ಸಮಯದಲ್ಲಿ ಪ್ರಯತ್ನ ಪಡಿ. ಹಾಗೆಯೇ ಗೌರ್ಮೆಂಟ್ ಜಾಬ್ಗೆ ನೀವು ಟ್ರೈ ಮಾಡ್ತಾ ಇದ್ರೆ ಸಿಗೋದಕ್ಕೆ ಅವಕಾಶ ಇರುತ್ತೆ. ಹೈಯರ್ ಪೊಸಿಷನ್ಗೆ ಟ್ರೈ ಮಾಡ್ತಾ ಇದ್ರೆ ಸಿಗೋದಕ್ಕೆ ಅವಕಾಶ ಇರುತ್ತೆ. ಚಿನ್ನ ಬೆಳ್ಳಿ ಖರೀದಿ ಮಾಡ್ತೀರಾ ಅಂದರೆ ಈ ಸಮಯದಲ್ಲಿ ನಿಮಗೆ ತುಂಬ ಖರೀದಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಾನು ರೇಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಸೊ ರೇಟು ಕೂಡ ಸ್ವಲ್ಪ ಇಳಿಮುಖ ಆಗಬಹುದು ಒಂದು ಸ್ವಲ್ಪ ಮಟ್ಟಿಗೆ. ಈ ವರ್ಷ ಎಂಥ ಇಳಿಮುಖ ಅಂತ ಕಾಣಿಸ್ತಾ ಇಲ್ಲ ಚಿನ್ನದ ಒಂದು ಬೆಲೆನಲ್ಲಿ. ಆದರೆ ಈ ತಿಂಗಳಲ್ಲಿ ಸ್ವಲ್ಪ ಒಂದು ಪರ್ಸೆಂಟ್ ಅಷ್ಟು ಕಡಿಮೆ ಆಗೋದಕ್ಕೆ ಅವಕಾಶ ಇರುತ್ತೆ. ಚಿನ್ನದ ಖರೀದಿ ಮಾಡಬೇಕು ಅಂತ ಇದ್ರೆ ಈ ಸಮಯದಲ್ಲಿ ಅವಕಾಶ ಆಗುತ್ತೆ ಮೀನರಾಶಿಯವರಿಗೆ ಅಂತ ಹೇಳ್ಬಹುದು. ಮೀನರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿಯ ಸಮಯ ಅಂತ ಹೇಳ್ಬಹುದು. ಒಟ್ಟಾರೆ ಮೀನರಾಶಿಯವರಿಗೆ ಸೂಪರ್ ಡೂಪರ್ ಹೌದು ಅನ್ನುವಂಥದ್ದು.